ನರನಾಡೆ ಇರಲಿ, ಗಡಿನಾಡೆ ಇರಲಿ, ಪುಣ್ಯನಗರಿ ಪುಣೆ ಇರಲಿ, ಕನ್ನಡದ ಕಲೆಯ ಕಚ್ಚೆಯು ಮರತೇವೆ ಮರವ. ಪುಣೆ ಕನ್ನಡಿಗರಿಂದ ನಮ್ಮವರ ಹಬ್ಬ, ಕನ್ನಡಿಗರ ಹಬ್ಬ ಆಚರಣೆ ಆಯ್ತು. ನಮ್ಮವರು ಸಂಘ ಅಂದ್ರೆ ಹೊರನಾಡು ಹೊರದೇಶ ಎಲ್ಲ ಕನ್ನಡಿಗರನ್ನ ಒಂದುಗೂಡಿಸುವಂತಹ ಸಂಘ. ಮತ್ತೆ ಈ ನಮ್ಮವರು ಸಂಘದಿಂದ ಭಯಂಕರ ಬಹಳಷ್ಟು ಈ ತರ NGO ಆಕ್ಟಿವಿಟೀಸ್ ಆಗ್ತದೆ, ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತದೆ, ಸಮ್ಮರ್ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತವೆ. ಅದೇ ರೀತಿಯಾಗಿ ಕನ್ನಡ ರಾಜ್ಯೋತ್ಸವ ಅಂತ ದೊಡ್ಡ ದೊಡ್ಡ ವೇದಿಕೆಗಳನ್ನ ನಮಗೆ ಒದಗಿಸ್ಕೊಡ್ತಾರೆ. ಮತ್ತು ಕನ್ನಡ ಕಲಿಕೆ ಅಂತ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಲ್ಲ ಕನ್ನಡವನ್ನ ಕಲಿಸ್ಕೊಡ್ತಾರೆ. ಆನ್ಲೈನು ಇಷ್ಟೆಲ್ಲ ಉಂಟು. ಈಗ ನಮಗೆ ಅಂತ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಪುಣೆಯಲ್ಲಿ ಆದಂತ ಕನ್ನಡ ರಾಜ್ಯೋತ್ಸವ. ಈಗ ಚೆನ್ನೈಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. 7th ಡಿಸೆಂಬರ್ಗೆ ನಮ್ಗೆ ಚೆನ್ನೈಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ನಮ್ಮವರು ಸಂಘದಿಂದ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಯಾರ್ಯಾರು ನಮ್ಮಂತವ್ರೆಲ್ಲ ಟ್ಯಾಲೆಂಟೆಡ್ ಇರ್ತೇವೋ ಅವರೆಲ್ಲ ಡ್ಯಾನ್ಸ್ ಮಾಡಬಹುದು, ಸ್ಕಿಟ್ ಮಾಡಬಹುದು, ಹಾಡುಗಳನ್ನ ಹೇಳ್ಬಹುದು, ಇಷ್ಟೆಲ್ಲ ಉಂಟು. ನಾನ್ ಹೋಗ್ತಾ ಇದ್ದೇನೆ, ಇವತ್ತು ಕೂಡ ರಿಹರ್ಸಲ್ ಮಾಡಿ ಬಂದೆ. ಅದಲ್ದೆ ನಮ್ಮ ಕಾಮಿಡಿ ಕ್ವೀನ್ ಆದಂತ ಇಂದುಮತಿ ಸಾಲಿಮಠ್ ಅವರು ಬರ್ತಾ ಇದ್ದಾರೆ. ಹೊಟ್ಟೆ ತುಂಬುವಷ್ಟು, ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅವರು. ಅದಲ್ದೆ ನಮ್ಮ ಸಾರಿಗಮಪ ಜೀಟ್ ಕನ್ನಡದಲ್ಲಿ ಬರ್ತದಲ್ಲ, ಅದ್ರ ಫೈನಲಿಸ್ಟ್ ಒಬ್ರು ಇದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ರೇವಣ್ ಸಿದ್ಧ ಅಂತ. ಕರೆಕ್ಟ್ ಅಮ್ಮ, ರೇವಣ್ ಸಿದ್ಧ ಅಮ್ಮನಿಗೆ ಸಹ ಗೊತ್ತು ನೋಡಿ. ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. 7th ಡಿಸೆಂಬರ್ಗೆ ಎಲ್ಲರೂ ರಿಜಿಸ್ಟರ್ ಮಾಡ್ಬೇಕು, ಎಲ್ಲರೂ ಫಂಕ್ಷನ್ ನೋಡ್ಲಿಕ್ಕೆ ಬರ್ಬೇಕು. ನಾವೆಲ್ಲ ಹೋಗುವ, ಆಯ್ತಾ? ಆಯ್ತು, ಡನ್. ಫಂಕ್ಷನ್ ಆಯ್ತು, ಹಾಡಾಯ್ತು, ಮತ್ತೆ ಡ್ಯಾನ್ಸ್ ಆಯ್ತು, ಮತ್ತೆ ಊಟ ಮನೆ ಮತ್ತೆ ಮಾಡ್ತೀಯಾ ಅಂತ. ಇಲ್ಲ ಅಮ್ಮ, ಅವತ್ತು ಊಟ ಕೂಡ ಇದೆ. ಊಟ ಕೂಡ ಇದೆ, ಹೌದು. ಹಾಗಾಗಿ ನೀವು ಎಲ್ಲರೂ ನೆನಪಿಟ್ಕೊಳ್ಳಿ, 7th ಡಿಸೆಂಬರ್ಗೆ ಶಿವಾನಂದ ಮೆಮೋರಿಯಲ್ ಆಡಿಟೋರಿಯಂ ಅಲ್ಲಿ ಮರೈಮಲೈ ನಗರದಲ್ಲಿ ಚೆನ್ನೈದಲ್ಲಿ ಬರಬೇಕು. ಇವಾಗ್ಲೇ ರಿಜಿಸ್ಟರ್ ಮಾಡಿ. ನಾವೆಲ್ಲ ಬರ್ತಾ ಇದ್ದೇವೆ. ಎಲ್ಲರೂ ಸಿಗುವ, ಮಜ್ಜಾ ಮಾಡುವ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿ